ಪರಪ್ಪನ ಅಗ್ರಹಾರ ಜೈಲಲ್ಲಿರತಕ್ಕಂಥ ದರ್ಶನ್ ಫುಲ್ ಸೈಲೆಂಟ್ ಅಂತೆ. ಪ್ಲೀಸ್ ಯಾರನ್ನು ನನ್ನ ಭೇಟಿಗೆ ಬಿಡಬೇಡಿ ಅಂತ ನಟ ಮಾತಾಡ್ತಾ ಇದ್ದಾರಂತೆ. ಮಗ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ಬಂದು ಹೋದ ಮೇಲೆ ಮೌನಕ್ಕೆ ಜಾರಿದ್ದಾರಂತೆ ನಟ ದರ್ಶನ್. ಯಾರನ್ನ ಭೇಟಿ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ನನ್ನ ಭೇಟಿಗೆ ಯಾವುದೇ ಫ್ಯಾನ್ಸ್ ಕಾಯೋದು ಬೇಡ, ಕಳಿಸ್ಕೊಟ್ಬಿಡಿ ಅವರನ್ನು. ಇಲ್ಲಿ ಬರೋದು, ಇಲ್ಲಿ ಕಾಯೋದು, ಇಲ್ಲಿ ಎಂಟ್ರಿ ಹಾಕ್ಸೋದು ಇದೆಲ್ಲ ಬೇಡ, ನನಗೆ ಮನಸ್ಸು ಸರಿ ಇಲ್ಲ, ನಾನು ಯಾರನ್ನೂ ಭೇಟಿ ಮಾಡುವ ಅಂತ ಹೇಳಿದ್ದಾರಂತೆ. ಅಧಿಕಾರಿಗಳ ಬಳಿಯಲ್ಲಿ ಈ ಥರ ಕೇಳ್ಕೊಳ್ತಾ ಇದ್ದಾರಂತೆ ದರ್ಶನ್. ಇದೊಂದು ಭಾಗ. ಇದು ನಮಗೆ ದರ್ಶನ್ ವರ್ಷನ್ ಥರ ಕಾಣಿಸುತ್ತೆ ಇದು, ಬಟ್ ವಾಸ್ತವ ಬೇರೆಯೇ ಇರಬಹುದು. ಏನಾಗುತ್ತೆ, ಈ ಸಂದರ್ಭದಲ್ಲಿ ದರ್ಶನ್ನ ಭೇಟಿ ಮಾಡೋಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಕೂಡ ಒಂದು ಕಣ್ಣಿಟ್ಟಿರ್ತಾರೆ ಪೊಲೀಸರು. ಯಾರು ಬರ್ತಿದ್ದಾರೆ ದರ್ಶನ್ ಭೇಟಿಗೆ ಅಂತ ಒಂದು ಕಣ್ಣಿಟ್ಟಿರ್ತಾರೆ. ಅಕಸ್ಮಾತ್ ದರ್ಶನ್ ಯಾರಿಗಾದರೂ ಕರೆ ಮಾಡಿದ್ರೆ ಅದ್ರ ಮೇಲೂ ಕಣ್ಣಿಟ್ಟಿರ್ತಾರೆ, ಅದ್ರ ಮೇಲೂ ಕಣ್ಣಿರುತ್ತೆ. ಇದು ಒಂದು ಭಾಗ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಏನು ರೀ ಎಷ್ಟೊಂದು ಜನ ಅಂದರೆ ಅಷ್ಟು ಜನ ಬಿಡೋಕ್ಕೆ ಇದೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲನ್ನು. ಜೈಲು ಅಧಿಕಾರಿಗಳಿಗೂ ತಾಕೀತು ಹೋಗಿರುತ್ತೆ. ಕಂಡವ್ರನ್ನ ಕರ್ಕೊಂಬಂದು ಇಲ್ಲಿ ನೀವು ಭೇಟಿ ಮಾಡ್ಸೋಕ್ಕೆ ಇದೇನು ಅಂದ್ಕೊಂಡಿದ್ದೀರ ನೀವು? ಜೈಲ ಇಲ್ಲ ಚಿತ್ರಣ? ಇದು ಚಿತ್ರಣ ಏನ್ರಿ ಇದು? ಕೇಳಿರ್ತಾರೆ ಅವರು. ಹಾಗಾಗಿ ಆ ಭಯ ಕೂಡ ಅಧಿಕಾರಿಗಳಿಗಿರುತ್ತೆ. ಇದರಿಂದ ಮುಖ ಉಳಿಸಿಕೊಳ್ಳುವ ಸಲುವಾಗಿ ದರ್ಶನ್ಗೆ ಇಷ್ಟ ಇಲ್ವಂತೆ ಯಾರನ್ನೂ ಮೀಟ್ ಮಾಡೋಕ್ಕೆ ಅಂತ ಕೂಡ ಹೇಳಿರಬಹುದು. ಇದೊಂದು ವರ್ಷನ್ ಅಷ್ಟೇ. ಆದರೆ ಕಮಿಷನರ್ ಕಡೆಯಿಂದ ಒಂದು ಆ ಥರದ ಮೆಸೇಜ್ ಕೂಡ ಇರುತ್ತೆ. ಎಷ್ಟು ಭೇಟಿ ಅಂತ ಮಾಡಿಸ್ತೀರಿ ನೀವು, ಏನು ಉದ್ದೇಶ ನಿಮ್ಮದು ಅಂತ ಕೇಳಿದಾಗ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಆ ಕಾರಣಕ್ಕೆ ಏನು ಮಾಡ್ತಾರೆ, ಒಂದು ವಾರಕ್ಕೋ 2 ದಿನಕ್ಕೋ ತೀರಾ ಅವರ ಫ್ಯಾಮಿಲಿ ಮೆಂಬರ್ಸು, ಮಗ ಬರಲಿ ಅಥವಾ ಹೆಂಡತಿ ಬರಲಿ, ಇನ್ನೊಬ್ರು ಬರಲಿ, ಅವ್ರನ್ನೊಳಗಡೆ ಬಿಡಬಹುದು. ತೀರಾ ಬಂದವರೆಲ್ಲ ಬಿಡಬೇಕು ಅಂತ ಹೇಳಿದಾಗ ಒಂದು ಸಮಸ್ಯೆ ಕೂಡ ಆಗಬಹುದಾಗುತ್ತೆ. ಜೊತೆಗೆ ಯಾರ್ಯಾರು ಭೇಟಿ ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ಕಂಡಿಟ್ಟಿದ್ರೆ ಮಾಹಿತಿಗಳು ಎಕ್ಸ್ಚೇಂಜ್ ಆಗಬಹುದಲ್ವ ಅಲ್ಲಿ, ಅದು ಕೂಡ ಒಂಥರ ತೊಂದರೆ ಅಂತ ದರ್ಶನ್ ಕೂಡ ಯೋಚನೆ ಮಾಡಿರಬಹುದು. ಸುಮ್ಮನೆ ಯಾರೋ ಬರೋದು, ನನ್ನನ್ನು ಭೇಟಿ ಮಾಡೋದು, ಇದೆಲ್ಲ ಯಾಕೆ ಬೇಕು ಅಂತಲೂ ಇರಬಹುದು. ಅಥವಾ ಅಂಥ ಇನ್ಸ್ಟ್ರಕ್ಷನ್ಸ್ ಕೂಡ ದರ್ಶನ್ಗೆ ಬಂದಿರಬಹುದು. ಆ ಕಾರಣದಿಂದಾಗಿ ನಾನು ಯಾರನ್ನೂ ಭೇಟಿ ಮಾಡಲ್ಲ ಅಂತ ದರ್ಶನ್ ಹೇಳಿದ್ದಾರೆ ಅಂತ ಮಾಹಿತಿ.